ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಬನ್ನಿ ಸ್ನೇಹಿತರೆ, ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ಬ್ಲಾಗ್ ಏನಪ್ಪ ಅಂದರೆ ಸ್ವಚ್ಛತೆ ಬಗ್ಗೆ ಮಾತಾಡೋಣ ಬನ್ನಿ. ದೇಶದ ಕತೆ ಇಷ್ಟೇ ಕಣ್ಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಸ್ನೇಹಿತರೆ, ಎಲ್ಲರೂ ಹೀಗೆ ಅಂದ್ಬಿಟ್ರೆ ಈ ದೇಶದ ಬಗ್ಗೆ ಯೋಚನೆ ಮಾಡೋರು ಯಾರು ಸ್ನೇಹಿತರೆ? ನೋಡಿ, ಹಸುಗಳನ್ನ ಸಾಕ್ತಾರೆ, ಸಾಕಿ ರೋಡಲ್ಲಿ ಬಿಟ್ಬಿಡ್ತಾರೆ. ಅದು ಏನು ತಿನ್ನತ್ತೆ ಏನು ತಿನ್ನಲ್ಲ ನೋಡಿ. ಅದಕ್ಕೆ ಊಟ ಇಲ್ದೇ ಮನುಷ್ಯ ಆದರೆ ನನಗೆ ಊಟ ಬೇಕು ಅಂತ ಬಾಯಿ ಬಿಟ್ಟು ಕೇಳ್ತಾನೆ ಸ್ನೇಹಿತರೆ. ಆದರೆ ಈ ಮೂಗು ಪ್ರಾಣಿಗಳು ಏನಂತ ಕೇಳೋಕ್ಕಾಗತ್ತೆ? ಏನೇನು ಸಿಗತ್ತೆ ಎಲ್ಲನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಸ್ನೇಹಿತರೆ. ಪ್ಲಾಸ್ಟಿಕ್ ಆಗಲಿ ಏನು ಸಿಗತ್ತೆ ಅದರಿಂದ ಆರೋಗ್ಯಕ್ಕೆ ತೊಂದರೆ ಆದರೆ ಅದಕ್ಕೆ ಅದೇ ಯಾರಿಗೆ ಹೇಳುತ್ತೆ? ಆ ಬಾಯಿ ಇಲ್ಲ ಮೂಕ ಪ್ರಾಣಿಗಳು. ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ, ಬೆಳಿಗ್ಗೆ 5 ಗಂಟೆಗೆ ಬಂದು ಕಾರ್ಯನ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದಾರೆ ನೋಡಿ. ರೋಡ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮನೆನ ಕ್ಲೀನ್ ಮಾಡ್ಕೊಂಡ್ರೆ ಸಾಲಲ್ಲ, ಅವ್ರ ಮನೆ ಮುಂದೆ ಇರೋ ರೋಡ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಬನ್ನಿ ಈ ವಾಂಟಿ ಹತ್ರ ಮಾತಾಡ್ಸೋಣ, ಏನು ಎತ್ತ ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. ಆಂಟಿ ನಮಸ್ತೆ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಅಮ್ಮ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಏನಮ್ಮ ನಿಮ್ಮ ಸಮಸ್ಯೆ, ಏನು ನಿಮ್ಮ ಕಷ್ಟ, ಏನು ತೊಂದರೆ ನಿಮ್ಮದು? ಸರ್ ನಾವು 6 ಗಂಟೆಗೆ ಬರ್ತೀವಿ ಸರ್. ಕಂಚಿಗೆ ಹಾಕೋಕ್ಕೆ 6:30ಗೆಲ್ಲ ನಾವು ಇಲ್ಲಿ ರೋಡ್ ಬಿಟ್ಟಿದ್ದೀವಿ ಸರ್. ಕಾಮಾಕ್ಷಿ ಪಡೆದಲ್ಲಿ ಯಶೋಭಾವತಿ ನಗರ ವಾರ್ಡ್ ನಂಬರ್ 2 ಕೆಲಸ ಮಾಡ್ತೀವಿ ಸರ್. ನನ್ನ ಹೆಸರು ಸಲೀನಾ ಮೇರಿ ಅಂತ. ಸೊ ಏನು ಸಮಸ್ಯೆ ಅಂದರೆ ಇಲ್ಲಿ ನಾವು ಬೀದಿ ಗುಡಿಸ್ತೀವಿ ಸರ್. ಅವ್ರವ್ರ ಮನೆ ಕಸನೂ ಡಿವೈಡ್ ಮಾಡಿ ಹಾಕಲ್ಲ ಸರ್. ಬೀದಿ ಲೈಟ್ ಕಂಬ ಎಲ್ಲೆಲ್ಲ ಐತೋ ಅಲ್ಲಲ್ಲಿ ಕಸಗಳು ಹಂಗೆ ಸುಗ್ಬಿಟ್ಟು ಹೋಗ್ತಾರೆ. ಆ ಕಸದಲ್ಲಿ ಬೇರೆ ಹುಳಗಳು ಅರಿವಾಗ ಹಾಕ್ತಾರೆ. ನಾವು BBMP ಅವ್ರು ಸರ್, ನಾವು ಮನುಷ್ಯರೇ ತಾನೆ ಸರ್. ಅವ್ರ ಮನೆ ಕಸ ಅವ್ರು ಡಿವೈಡ್ ಮಾಡಿ ಹಾಕೋಕ್ಕಾಗಲ್ಲ. ಬಂದು ಹಾಕಿದ್ದಾರೆ. ಹಸುಗಳೆಲ್ಲ ಚೆಲ್ಲಾಡಿದ ಬರುವಾಗ ಗಾಡಿ ಮನೆ ಹತ್ರ ಬರುವಾಗ ಅವ್ರ ಕಸನ ಡಿವೈಡ್ ಮಾಡಿ ಅವ್ರು ಕೊಟ್ಟರೆ ನಮಗೂ ಕಷ್ಟ ಇದೆ. ಇವಾಗ ನಾವು ಸಂಬಳ ಇಸ್ಕೊತೀವಂತ BBMP ಅವ್ರು ಹೆಂಗಾರ ಹೋಗ್ಲಿ ಅಂತ ಹೇಳಿ ನಮ್ಗೆ ಇಷ್ಟು ಕಷ್ಟಗಳು ಅಂದರೆ ಈ ಥರನೇ ಗಾಡಿಗಳು ಕೊಟ್ಟರೆ ಕೂಡ ಅವ್ರು ಬಂದು ಹಾಕೋದಿಲ್ಲ. ಬಂದು ತುಂಬಿರ್ತಾರೆ. ಹಸುಗಳು ಚಿಲ್ಲಾಡಿ ಇರ್ತವೆ ಮನೆಗಳು. ಇವಾಗೆಲ್ಲ ಗುರ್ತು ಕೊಟ್ಟಿದ್ದೀನಿ, ಇವಾಗ ಬಂದಿದ್ದೀನಿ. ಇವಾಗ ನೋಡಬೇಕಾಗಿತ್ತು ನಮ್ಮ ಪರಿಸ್ಥಿತಿ ಯಾವ ಥರ ಅಂದರೆ ನಮಗೆ 3 ಥರ ಡಿವೈಡ್ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿ ಹಾಕಿ ಹಾಕೋದು ಗೀಸು ಹಂಗೆ ಹಾಕಿರ್ತಾರೆ ಸರ್. ಅದು ಎಂದಾಗ ಅವ್ರಿಗೆ ಗೊತ್ತಾಗಲ್ಲ ಸರ್ ನಾವು ಮನುಷ್ಯರೇ ಅಂತ. ನಾವು ಮನುಷ್ಯರಿಲ್ಲ ಸರ್, ಹೇಳ್ತೀವಿ ನಾವು ಮನುಷ್ಯರಿಲ್ಲ ಹೋಗ್ತಾರೆ. ಅದು ಅವ್ರ ಮನೆ ಕಸ ಅವ್ರ ಕಾಲಲ್ಲಿ ಒತ್ತಿರೋದು ನಾವು ಕೈಯಲ್ಲಿ ಎತ್ತಿ ಹಾಕ್ತೀವಿ. ನಮಗೂ ತಿಳ್ಕೊಬೇಕು. ಸಂಬಳ ಕೊಡ್ತಾರೆ, ಸಂಬಳ ಕೊಡೋಕೆ ನಾವು ಕೆಲಸ ಮಾಡ್ತೀವಿ. ಸಂಬಳ ಕೊಡ್ತಾರೆ ಅಂತ ಜನಗಳು ಆ ಥರ ಮಾಡಿ ಅರಿವಿಂದ ಮಾಡ್ತಾರೆ. ನಾವು ಬೆಳಗ್ಗೆ 5:30ಗೆ ಬಸ್ಸಿಗೆ ಬರ್ತೀವಿ. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಏನೇ ಇರಲಿ ಬಂದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಅಂಥವ್ರಿಗೆ ಓದಿರೋರು, ಎಜುಕೇಷನ್ ಇರೋರೆ ಟೀಚರ್ಗಳೇ ಮಾಡೋದು. ಟೀಚರ್ಗಳು ಓದಿರೋರ್ಗು ಅವ್ರಿಗೆ ಗೊತ್ತಿರೋರು ಸರ್ ಮಕ್ಳಿಗೆ ಅರಿವು ಹೇಳ್ಕೊಡ್ತಾರೆ. ಅವರು ಏನೋ ಒಂದು ಇದು ನ್ಯಾಪ್ಕಿನ್ ಅನ್ನೋದು ಅಜ್ಜಿ ಏನೇನು ಗೊತ್ತಾ ಸರ್, ಅದನ್ನು ಕೈಯಲ್ಲಿ ಮುಟ್ಟುವಾಗ ನಮ್ಗೆ ಎಷ್ಟು ಅದು ಪೇಪರಲ್ಲಿ ರೂಲ್ ಮಾಡಿ ಅದು ಹಾಕೋದಿಲ್ಲ, ಹಂಗೆ ಹಾಕಿರ್ತಾರೆ ಸರ್. ಗಂಡಸರು ನೋಡುವಾಗ ನಮಗೆ ಒಂಥರ ಸಂಕೋಚ ಆಗುತ್ತೆ ಲೇಡಿ ಆಗಿ. ಅದನ್ನು ಒಂದು ಪೇಪರಲ್ಲಿ ಸುತ್ತಿ ಆ ಸೈಡಲ್ಲಿ ಇಕ್ಕೋದು ಅದೆಲ್ಲ ಏನೂ ಇಲ್ಲ ಸರ್. ತುಂಬ ಗಲೀಜು ಅಂದರೆ ಅಷ್ಟು ಗಲೀಜು ಮಾಡ್ತಾರೆ. ಆ ವಾಂತಿ ಬಂದ್ಬಿಡ್ತವೆ ಒಂದ್ಸತಿ. ಆ ಡಿವೈಡ್ ಮಾಡುವಾಗ ನಮ್ಗೆ ನಿಜವಾಗ ಒಂದ್ಸತಿ ವಾಂತಿನೇ ಬಂದ್ಬಿಡ್ತವೆ. ಊಟ ಮಾಡೋಕ್ಕೂ ಅವಾಗ ಕಷ್ಟ ಆಗುತ್ತೆ ಸರ್. ಜನಗಳಲ್ಲಿ ನೀವು ನಿಜವಾಗ್ಲೂ ಹೇಳ್ತೀವಿ ಅವ್ರಿಗೆ ಅರಿವು ಇರಬೇಕು. ಈ ಜನಗಳಿಗೆ ಏನು ಹೇಳ್ತೀರಾ? ಯಾವ ಥರ ಕಸ ಯಾವ ಥರ ಹಾಕ್ಬೇಕು ಅಂತ ಏನು ಹೇಳ್ತೀರಾ? ದಯವಿಟ್ಟು ಜನಗಳಿಗೆ ನಾವು ಒಂದೇ ಒಂದು ಕೇಳ್ಕೊಳ್ಳೋದು, ನಾವು ಅವ್ರ ಥರನೇ ಅವ್ರ ಮನೆ ಕಸನ ಡೈಲಿ ಹಾಕಲಿ. ವಾರಕ್ಕೊಂದ್ಸತಿ ಕೂಡಿಟ್ಬಿಟ್ಟು ವಾಸನೆ ಕೊಳುತಿ ಯಾವಾಗ ಹುಳ ಬರೀತಾ ಅವಾಗ ಹಾಕ್ಬೇಡ್ರಿ. ಎಲ್ಲರಿಗೂ ಅದು ಅವ್ರಿಗೂ ಕಾಯಿಲೆನೇ ನಮಗೂ ಕಾಯಿಲೆನೇ. ಇವಾಗ ಒಬ್ಬರು ಕಾಯಿಲೆ ಬಂದರೆ ಅಕ್ಕಪಕ್ಕ ಸೊಳ್ಳೆಗಳು ಹೋಗಿ ಎಲ್ಲರಿಗೂ ಕಾಯಿಲೆ ಹರಡಿಸುತ್ತೆ. ಮನೆ ಕಸ ಅವತ್ತು ಡಿವೈಡ್ ಮಾಡಿರಿ. ರಾತ್ರಿ ಹೊತ್ತು 12 ಗಂಟೆಗೆ ತೊಗೊಬಂದು ಇಟ್ಬಿಟ್ಟು ಹೊಂಟೋಯ್ತಾರೆ. ಅಲ್ಲಲ್ಲಿ ಲೈಟ್ ಕಂಬ ಎಲಿಗಳೈತೋ ಅಲ್ಲಲ್ಲಿ. ಮನುಷ್ಯರಾಗಿರಲಿ, ನಾಯಿಗಳು ಕೆಲಸ ಮಾಡಿಕೊಡ್ದು. ಆ ನಾಯಿ ಎಳೆದು ರೋಡ್ಗಳೆಲ್ಲ ಹಾಕ್ಬಿಡುತ್ತೆ. ನಾಯಿಗೆ ಅರಿವಿರಲ್ಲ, ಮನುಷ್ಯರಿಗೆ ಅರಿವಿರುತ್ತೆ. ಇಲ್ಲ ಅರಿವಿರುತ್ತಾ ಇರಲ್ವ ಮನುಷ್ಯರಿಗೆ? ಅದು ಮಾಡಬೇಕು. ಬಂದು ನಾವು ಗಾಡಿ ತರ್ತೀವ, ಬಂದು ಹಾಕಿ ನಾವು ಈಸ್ಕೊಳ್ಳಿಲ್ಲ ಅಂದರೆ ಕೇಳಿ. ನೀವು ಈಸ್ಕೊಳ್ಳೋದಲ್ರಿ, ನೀವು ಬರಲ್ಲ ಅಂತ ಹೇಳ್ರಿ. ಬರ್ತಾ ಇಲ್ಲ ಗಾಡಿಗಳಂದ್ರೆ ನಾವು ಹೇಳ್ರಿ, ನಾವು ಮಾಡೋಕ್ಕೆ ತಪ್ಪು ನೀವು ಹೇಳ್ರಿ. ಅದನ್ನ ಹೇಳಿದ್ರೆ ನಾವು ಬಿಸಾ ಬರ್ತೀವಿ. ಗಾಳಿ ಇರಲಿ, ಮಳೆ ಇರಲಿ, ಚಳಿ ಇರಲಿ, ನಮ್ಮ ಡ್ಯೂಟಿಗೆ ನಾವು ಬಂದೇ ಬರ್ತೀವಿ. ಆಟೋನು ಬರುತ್ತೆ. ನಮ್ಗೆ ಹುಷಾರು ಇಲ್ಲ ಅಂದಕ್ಕೂ ನಮ್ಗೇನಾದ್ರು ಹೊಟ್ಟೆ ಪಾಡು. ನಮಗೆ ಎದ್ದು ಬಂದರೆ ನಮ್ಮ ಮಕ್ಕಳಿಗೆ ಬಾಡಿಗೆ ಕಟ್ಟಬೇಕು. ನಾವು ಎಲ್ಲನೂ ಪ್ರತಿಯೊಂದು ನಾವು ಬಂದೇ ಬರ್ತೀವಿ. ಬಂದು ನಮಗೂ ಮನೆಗೆ ಸಂಸಾರ ನಡಿಬೇಕಲ್ಲ ಸರ್. ಏನೇ ಆಗಲಿ ನಾವು ಬಂದು ನಮ್ಮ ಡ್ಯೂಟಿ ಮಾಡ್ತೀವಿ ಸರ್. ನಮ್ಮ ಡ್ಯೂಟಿಗೆ ಸ್ವಲ್ಪ ಬೆಲೆ ಕೊಡ್ಬೇಕು ಸರ್. ಕಸಗಳು ಅಂತೇಳಿ ನಮ್ಮನ್ನ ಏಕವಚನದಲ್ಲಿ ಬರಮ್ಮ ಇಲ್ಲಿ ಕಸ ಎತ್ಕೊಳ್ಳಮ್ಮ, ಬಂದ್ರಮ್ಮ ನೋಡ್ರಮ್ಮ ಈ ಕಸ ಇದೆ ಎತ್ಕೊಳ್ರಿ. ಅದು ನಮಗೂ ಗೌರವ ಕೊಡ್ರಿ. ಕಸದವ್ರು ಗೌರವ ಇಲ್ಲದೆ ಯಾರಿಲ್ಲ. ಅವು ನಮಗೂ ಗೌರವ ಕೊಡ್ರಿ ಅಂತಲೇ ನಾವು ಕೇಳ್ತಾರೆ. ಒಬ್ರೊಬ್ರು ಕರಿವಾಗ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಕಸ ಅಮ್ಮ ಬಾ, ಯಾಕೆ ಬಾಮ್ಮ ಅಂದರೆ ನಾವು ಬರೋಲ್ಲ. ಕಸ ಅಮ್ಮ ನಮ್ಗೇನು ಕಸ ಅಮ್ಮ ಅಂತ ನಮ್ಗೇನಾರ ಗೌರ್ಮೆಂಟಲ್ಲಿ ಪಟ್ಟ ಕೊಟ್ಟವ್ರ? ಹಾಂ ಬಾಮ್ಮ
ಸರ್ಕಾರದಿಂದ ಏನು ಸೌಲಭ್ಯ ಕೊಟ್ಟಿದ್ದಾರಮ್ಮ? ನಿಮ್ಗೆ ಎಲ್ಲ ಥರ ಕೊಟ್ಟಿದ್ದಾರಾ? ಎಲ್ಲ ಥರನೂ ಕೊಟ್ಟವ್ರೆ ಸರ್, ಸರ್ಕಾರದಿಂದ ಗಾಡಿ ಕೊಟ್ಟು. ಏನಾದ್ರು ಸ್ವಲ್ಪ ಜನಕ್ಕೆ ಗಾಡಿ ಕೊಡ್ಬೇಕು ಸರ್. ಚಾಪೆಲಿ ಎಳೆಯುವಾಗ ತುಂಬ ಕಷ್ಟಗಳಾಗುತ್ತೆ ಸರ್. ಚಾಪೆಗಳು ಎಳೆಯುವಾಗ ನಮಗೆ ಕೈಕಾಲು ನೋವು ಸರ್. ಒಂದು ಹೆಂಗಸರಿಗೆ ಏನು ಮೈನ್ ಕಷ್ಟ ಅಂದರೆ ಚಾಪೆಗಳು ಎಳಿತಾ ಇರುವಾಗ ಅದು ಹೇಳೋಕ್ಕಾಗಲ್ಲ. ಇವಾಗ ಗರ್ಭಚೀಲಗಳು ನೋವುಗಳು, ಇವಾಗ ಎಲ್ಲರಿಗೂ ಗರ್ಭಚೀಲ ಕ್ಯಾನ್ಸರ್ಗಳು ಜಾಸ್ತಿ ಬರುತ್ತೆ. ಚಾಪೆಲಿ ಎಳೆಯುವಾಗ ಗರ್ಭಚೀಲಗಳೇ ನೋವುಗಳು ಕಾಣಿಸುತ್ತೆ. ಅದಕ್ಕೆ ಗಾಡಿ ಎಲ್ಲರಿಗೂ ಗಾಡಿಗಳು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗೆ ಸರ್ಕಾರದಲ್ಲಿ ನಾನು ಕೇಳೋದು. ಎಲ್ಲರಿಗೂ ಒಂದು ತಳ್ಳ ಗಾಡಿ ಕೊಡ್ತಾರೆ. ಇವಾಗ ಚಾಪೆಗಳಲ್ಲಿ ಎಲ್ಲರೂ ಚಾಪೆನೇ ಇಟ್ಕೊಂಡಿದ್ದೀವಿ ಸರ್. ತುಂಬ ಜನ ಚಾಪೆಗಳಲ್ಲಿ ತುಂಬ ಜನ ಚಾಪೆಲಿ ಎಳೆಯೋದೇ ನೋಡ್ತಾ ಇದ್ದೀರಾ. ಚೀಲ ಕೊಟ್ಟವ್ರೆ, ಆ ಚೀಲ ನಮ್ಗೆ ಹಾಕಕ್ಕೆ ಆಗ್ತಾ ಇಲ್ಲ. ಒಂದು ಗಾಡಿಗಳು ಕೊಟ್ಟರೆ ಗಾಡಿಯಲ್ಲಿ ಕಸಗಳು ನಾವು ಡಿವೈಡ್ ಮಾಡಿ ಇಟ್ಕೊತೀವಿ. ನೀವು ಜನಗಳು ಹೇಳೋದು ಏನಂತಂದರೆ, ಈಗ ತೇವಾಂಶ ಇರುವಂಥ ಕಸನ ರೋಡಿಗೆ ಎಸಿಬಿಡಿ, ಕವರ್ಗೆ ಹಾಕಿ ಸಪ್ರೇಟಾಗಿ ಇಡಿ, ಗಾಡಿಗೆ ಹಾಕಿ ಸಪ್ರೇಟಾಗಿ ಹಾಕ್ಬೇಡ್ರಿ. ಹಸಿ ಕಸ ಬೇರೆ, ಒಣ ಕಸ ಬೇರೆ, ಮತ್ತೆ ಸ್ಯಾನಿಟರಿ ಕಸ ಬೇರೆ. ನಾವು ನಿಮ್ಮಂಗೆ ಮನ್ಸರು ನಮಗೂ ಮರ್ಯಾದೆ ಕೊಟ್ಟು ಮಾತಾಡಿಸಿ ಅಂತ ನೀವು ಹೇಳ್ತಾ ಇದ್ದೀರಾ. ಸರಿಯಮ್ಮ, ಧನ್ಯವಾದಗಳಮ್ಮ. ನಮ್ಮ ಕೆಲಸ ನಿಮ್ಗೆ ಏನು ಅನ್ಸುತ್ತಮ್ಮ? ಇಲ್ಲ ಸರ್, ಇದು ಒಳ್ಳೇದೇ ಅನಿಸುತ್ತೆ ಸರ್. ನನಗೇನಂದ್ರೆ, ನಾನು ಮಾತಾಡೋಕ್ಕೆ ಏನಂದರೆ, ಎಲ್ಲರೂ ನಾವು ಮಾತಾಡೋದು ಎಲ್ಲರಿಗೂ ಗೊತ್ತಾಗ ನಾವು ಯಾರು ಮನಸ್ಸು ನೋಯಿಸ್ತಾ ಇಲ್ಲ ಸರ್. ನಮ್ಮ ಸರ್ಕಾರಕ್ಕೂ ಅಷ್ಟೇ, ಮತ್ತು ಮಕ್ಕಳಿಗೂ ಅಷ್ಟೇ, ಜನಗಳಿಗೆ ನಾನು ಹೇಳೋದು, ನಾವು ನಿಮ್ಮ ಥರನೇ ಮನುಷ್ಯರು. ಈ ಹಸುಗಳು ಕಸಗಳು ಹಾಕ್ಬಿಟ್ಟಿರ್ತಾರಲ್ಲ, ಹಸುಗಳು ಕಸಗಳು ತಿಂತದಲ್ಲ, ಅದಕ್ಕೆ ಆರೋಗ್ಯ ಏನೋ ತೊಂದರೆ ಹೆಚ್ಚು ಕಮ್ಮಿ ಸತ್ತೋಗಂಥದ್ದು ಪರಿಸ್ಥಿತಿ ಅಂಥದ್ದು ಇದೆ ಸರ್. ಇವಾಗ ನಾನು ಒಂದೇ ಒಂದು ಹಸುಗಳನ್ನೆಲ್ಲ ರೋಡ್ಗೆಲ್ಲ ರೋಡ್ ಬಿಡಬಾರ್ದು ಸರ್. ಹಸು ಮೇಯಿಸೋರಿಗೆ ನಮ್ಮ ಸರ್ಕಾರ ಒಂದೇ ಒಂದು ಮಾಡಬೇಕು. ಹಸು ಮೇಯಿಸಿದ್ರು ಕೊಟ್ಟಿಗೆಯಲ್ಲಿ ಹಾಕಿ ಮೇಯಿಸಿ. ಆ ಕಾಲದಲ್ಲೆಲ್ಲ ಹಂಗೆ ಇತ್ತು ಕೊಟ್ಟಿಗೆಗಳಲ್ಲಿ. ಇವಾಗೆಲ್ಲ ರೋಡಲ್ಲೇ ಬಿಟ್ಬಿಟ್ಟಿದ್ದಾರೆ ಹಸುಗಳು. ನೀವು ಬೆಳಗ್ಗೆ ಹೊತ್ತು ನೋಡಿರಿ ಸರ್, ಹಸುಗಳಲ್ಲಿ ಆ ಮಾರ್ಕೆಟ್ ರೋಡಲ್ಲಿ ಫುಲ್ ಹಸುಗಳು ತಳ್ಳಾಡಿ ಆ ಕವರ್ಗಳನ್ನ ಫುಲ್ಲು ತಳ್ಳಾಡ್ತು. ಆ ಕವರ್ ತಿಂದು ಹಸುಗಳಿಗೂ ತೊಂದರೆ. ಹಾಲು ಕುಡಿದ್ರೆ ನಮಗೂ ಕಾಯಿಲೆಗಳು, ಕ್ಯಾನ್ಸರ್ಗಳು ಬರುತ್ತೆ. ಹಸುಗಳಿಗೆ ದಯವಿಟ್ಟು ನಮ್ಮ ಸರ್ಕಾರ ಗಮನಿಸಿ ಹಸುಗಳು ಇರೋರಿಗೆ ಒಂದು ಪೆನಾಲ್ಟಿ ಹಾಕಬೇಕು. ನೀವು ರೋಡ್ಗಳಿಗೆ ಹಸುಗಳನ್ನ ಬಿಡಬೇಡ್ರಿ, ನೀವು ದನಕಾರುಗಳನ್ನ ಮನೇಲಿ ಕಟ್ಟಾಕಿ ಸಾಕ್ರಿ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಸರ್. ನಮ್ಮ ಸರ್ಕಾರ ಅದಕ್ಕೋಸ್ಕರ ಸ್ವಲ್ಪ ಮುಂದುವರೆದ್ರೆ ನನಗೆ ಖುಷಿ ಆಗುತ್ತೆ. ಧನ್ಯವಾದಗಳಮ್ಮ. ನಾನು ಏನಾರ ಮಾತಾಡಿರೋದು ಯಾರಿಗಾರ ಮನಸ್ಸಿನ ಹೋದ್ರೆ ನನ್ನ ಕ್ಷಮಿಸ್ರಿ ಸರ್. ಧನ್ಯವಾದಗಳು ಕಣಮ್ಮ. ಥ್ಯಾಂಕ್ ಯು. ಸರ್ಕಾರ ತರುವಂತ ಯೋಜನೆಗಳು ಇವರಿಗೆ ಮುಟ್ಟಿದೆಯೋ ಇಲ್ವೋ ಕೇಳೋಣ. ನಮಸ್ಕಾರ. ಅಲ್ಲ, ನಿಮಗೆ ಗಾಡಿ ಕೊಟ್ಟವರಲ್ಲ, ಚಾಪೆಲ್ ಯಾಕೆ ಹೇಳ್ತಾ ಇದ್ದೀರಾ? ನಮ್ಮ ಗಾಡಿ ಯಾಕೆ ಸರ್ಕಾರದಿಂದ ಗಾಡಿ ಕೊಟ್ಟವರಲ್ಲ, ಎಲ್ಲ ಕೊಟ್ಟವರಲ್ಲ? ನಮ್ದೇನಿಲ್ಲ, ಅಲ್ಲ, ನಿಮ್ಮ ವಾರ್ಡಿಂದ ಗಾಡಿ ಕೊಡಕ್ಕೆ ಹೇಳಲ್ವಾ? ತಳ್ಳ ಗಾಡಿ ಕೊಡ್ತಾರೆ ಈಗ ಮಾಮೂಲಿ. ಅವ್ರ ಕಾಂಟ್ರಾಕ್ಟ್ ಆಗೋಯ್ತು. ಅಲ್ಲ, ನಿಮ್ಗೆ ಎಳ್ಕೊಂಡು ಹೋಗೋದ್ರಿಂದ ನಿಮ್ಗೆ ತೊಂದರೆ ಆಗಲ್ವಾ? ರಾತ್ರಿ ಆದ್ರೆ ಕೈ ಕಾಲು ಎಲ್ಲ ನೋಡ್ತೆ, ಏನ್ ಮಾಡ್ಬೇಕು ನೋಡಿ. ಈ ತರ ಎಲ್ಲ ನಿಮ್ಗೆ ಚಾಪೆ ಹಾಕೊಂಡು ಕಸ ಎಳ್ಕೊಂಡು ಹೋಗ್ತಿರಲ್ಲ, ಸರ್ಕಾರದಿಂದ ಗಾಡಿ ಕೊಟ್ಟವ್ರೆ, ತಳ್ಳ ಗಾಡಿ ಕೊಟ್ಟವ್ರೆ, ಆದ್ರೂ ನೀವು ಯಾಕೆ ಈ ತರ ಮಾಡ್ತಾ ಇದೀರಾ? ನಮ್ಮ ಕಡೆ ಈ ಕಡೆ ನಾಗರಬಾವಿ ವಿಲೇಜ್ ಅಲ್ಲಿ ಯಾರಿಗೂ ಗಾಡಿ ಇಲ್ಲ. ಕೇಳ್ಬೇಕಲ್ವಾ ನೀವು? ನಾವು ಕೇಳಿದ್ರೆ ನಿಮ್ಗೆ ಕಸ ಗುಡಿಸ್ರಿ, ಕಾಂಟ್ರಾಕ್ಟ್ ಅವ್ರ ಆಟೋ ಕಸ ಎತ್ತಿಸ್ತಾರೆ ಅಂತ ಹೇಳ್ತಾರೆ. ಅದು ನಿಮಗೆ ನಾನು ಬೇರೆಯವ್ರನ್ನ ಕೇಳಿದೆ, ಇದರಿಂದ ಗರ್ಭಚೀಲ ತೊಂದರೆ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ, ಮೈಕಿ ನೋವು ಬರುತ್ತೆ ಅಂತಾರೆ. ನೀವು ಕೇಳ್ಬೇಕು ತಾನೆ. ಇದು ನೋಡಿ, ಈ ಥರ ತುಂಬಾ ತೊಂದರೆ ಆಗಲ್ಲ, ಹೇಳ್ಕೊಂಡೆಲ್ಲ ಮಾಡೋದು. ನಮ್ಮ ಕೆಲಸನೇ ನೋಡಿ ಸ್ನೇಹಿತರೆ, ಈ ಥರ ಚಾಪೆಯಲ್ಲಿ ಹೇಳ್ಕೊಂಡು ಹೋಗ್ತಿದ್ರೆ ಕಸನ ಪಾಪ BBMP-ಯಿಂದ ಇವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಬಂದ್ರು ಇವ್ರಿಗೆ ಕೊಟ್ಟಿಲ್ವಂತೆ. ನೋಡಿ ಇವ್ರ ಕಷ್ಟ ನೋಡಿ ಯಾವ ಥರ ಇದೆ. ಇನ್ನೇನಮ್ಮ ಸಮಸ್ಯೆ ನಿಮ್ಮದು? ಏನಿಲ್ಲ ಸರ್, ಕೆಲಸ ಏನೋ ಚೆನ್ನಾಗಿ ನಡೀತೈತೆ, ಸಂಬಳನೂ ಕರೆಕ್ಟಾಗಿ ತಿಂಗ್ ಕೊಡ್ತಾರೆ, ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ. ಗಾಡಿ ಅಂದರೆ ಹೆಣ್ಮಕ್ಳು ತೊಂದರೆ, ಎಲ್ಲರಿಗೂ ಹೇಳ್ಬಾರ್ದು. ಹೆಣ್ಮಕ್ಳು ಸಮಸ್ಯೆ ನಿಮಗೆ ಗೊತ್ತಿರ್ತದೆ, ಅದರಿಂದ ನಮ್ಗೆ ಕೊಟ್ಟಿಲ್ಲ ಸರ್ಕಾರದವರು. ನೀವು ಕೇಳ್ಬೇಕು ತಾನೆ ವಾರ್ಡವ್ರನ್ನ? ನಾವು ಕೇಳಿದ್ವಿ. ಇವಾಗ ಆಟೋ ಇರ್ತದಲ್ವಮ್ಮ ಕಸ ಅವರು, ನೀವು ಸುಮ್ಮನೆ ಗುಡಿಸ್ಬಿಟ್ಟು ಗುಡ್ಡೆ ಹಾಕ್ರಿ, ನೀವೇನು ಕಸ ಏನು ತೆಗಿಬೇಡಿ. ಅಲ್ಲ, ನಾನು ನೋಡಿದೆ ಅಲ್ಲಿಂದ ಎಳ್ಕೊಂಬರ್ತಾ ಇದ್ರಿ ಚಾಪೆ ಜೊತೆ ಕಸನ. ತೊಂದರೆ ಆಗಲ್ಲ ನಿಮಗೆ? ಏನು ಮಾಡೋದು, ನೀವು ಸರ್ಕಾರದವ್ರನ್ನ ಕೇಳ್ಬೇಕು ತಾನೆ? ನೀವು ಎಲ್ಲ ಕೇಳಿದ್ದು ಆಯಿತು. ಅವರು ನಮ್ಗೆ ಒಳ್ಳೋದಕ್ಕೆ ಅವ್ರು ಸರ್ಕಾರ ಹೇಳ್ತಾರೆ, ನಿಮ್ಗೆ ಹೆಣ್ಮಕ್ಳು ತೊಂದರೆ ಆಗ್ತದೆ ಈ ಥರ ಅಂತ. ಈ ಥರ ಎಷ್ಟೋ ಹೆಣ್ಮಕ್ಳು ನಮ್ಮ ವಾರ್ಡಲ್ಲೇ ಆಪ್ರೇಷನ್ ಮಾಡಿಸ್ಕೊಂಡು ಅವರು ಇವಾಗ ಕೆಲಸಕ್ಕೆ ನಿಂತೋಗಿದ್ದಾರೆ, ಸ್ವಲ್ಪ ಜನ ನಿಂತೋಗಿದ್ದಾರೆ. ಏನು ಕೇಳ್ತೀರಾ ಸರ್ಕಾರನ ನೀವು ಈಗ? ಏನು ಮಾಡೋದು ಸರ್, ಇವಾಗ ಆಟೋ ಐತೆ, ನಿಮ್ಗೇನು ಕಷ್ಟ, ನಿಮ್ಗೆ ಗುಡಿಸೋದಲ್ವಾ, ನಿಮ್ಗೇನಕ್ಕೆ ಅಂತ ಅವರು. ನಾವು ಬಂಡವಾಳ ಹಾಕಿದ್ವಲ್ಲ, ಗಾಡಿಯವರು, ಕಾಂಟ್ರಾಕ್ಟ್ ಅವರು, ನಿಮ್ಗೆ ಗುಡಿಸೋದೊಂದೇ ಅಂತ ಹೇಳ್ತಾರೆ. ಸರ್ಕಾರ ಇವರಂತರಿಗೋಸ್ಕರನೇ ತಳ್ಳೋ ಗಾಡಿ ಕೊಟ್ಟಿದ್ದಾರೆ, ಆದರೂ ಇವರು ಚಾಪೆ ಹೇಳ್ಕೊಂಡು ಹೋಗ್ತಿದ್ದಾರೆ. ಇವರಿಗೆ ಹೇಳೋಕ್ಕೆ ಮುಜುಗರ ಆಗಿ ಹೇಳ್ತಾ ಇಲ್ಲ. ದಯಮಾಡಿ ಸರ್ಕಾರ ತಂದಿರೋಂಥ ಯೋಜನೆಗಳು ಇವ್ರ ಕೈಗೆ ಸಿಗಲಿ. ನೋಡಿ, ಹಸುಗಳನ್ನ ಸಾಕೋದು ದೊಡ್ಡದಲ್ಲ ಸ್ನೇಹಿತರೆ, ಅವಕ್ಕೆ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಆಗುತ್ತೆ. ಏನೇನು ಸಿಗುತ್ತೆ ಪ್ರತಿಯೊಂದು ತಿನ್ನತ್ತೆ ಸ್ನೇಹಿತರೆ. ಅದರಿಂದ ಬರುವಂಥ ಹಾಲು ಕುಡಿಯೋದ್ರಿಂದ ನಮಗೂ ತೊಂದರೆ ಆಗುತ್ತೆ ಸ್ನೇಹಿತರೆ. ಈ ಹಸುಗಳನ್ನ ಸಾಕುವಂಥವ್ರು ದಯಮಾಡಿ ಕೊಟ್ಟಿಗೆಯಲ್ಲಿ ಇಟ್ಟು ಸಾಕಿ. ನೋಡಿ, ಇದು ಪ್ಲಾಸ್ಟಿಕ್ನೇ ತಿಂತಾ ಇದೆ ಸ್ನೇಹಿತರೆ ಹಸು.
ಈ ಹಸುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ಕಿತ್ತೋದ್ರೆ ಯಾರು ಹೊಣೆ ಸ್ನೇಹಿತರೆ? ಅದು ನಮ್ಮ ಥರ ಮನುಷ್ಯ ಅಲ್ಲ ಅಂದರೂ ಅದು ಪ್ರಾಣಿನೇ ಅಲ್ವಾ ಸ್ನೇಹಿತರೆ? ಮೂಕ ಪ್ರಾಣಿ. ಅದು ಯಾರಿಗೆ ಹೇಳುತ್ತೆ ಸ್ನೇಹಿತರೆ? ಹಸುವಿನ ಅವರವರ ನೋಡಿ ಅವ್ರಿಗೋಸ್ಕರ ಅವ್ರ ಜೀವನಕ್ಕೋಸ್ಕರ ಹಸುನ ಬಳಸ್ಕೊತಾ ಇದ್ದಾರೆ ನೋಡಿ. ನಾನು ಬಳಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಲ್ಲ ಸ್ನೇಹಿತರೆ, ಅದು ಆರೋಗ್ಯನ ನೋಡ್ಕೋಬೇಕು, ಅವರಿಗೆ ಆಹಾರನೂ ಚೆನ್ನಾಗಿ ಹಾಕಬೇಕು ಸ್ನೇಹಿತರೆ. ಈ ಹಸುವಿನ ಸಾಕಿ ರೋಡಿಗೆ ಬಿಟ್ಬಿಡ್ತಾರೆ ನೋಡಿ. ಅದು ಹೊಟ್ಟೆ ಹಸು ತಾಳಕ್ಕಾಗ್ದೇ ನೋಡಿ ಪ್ಲಾಸ್ಟಿಕ್ನ ಕಿತ್ತು ತಿಂತಿದೆ. ದಯಮಾಡಿ ನಾನು ಕಳಕಳನೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಯಮಾಡಿ ಹಸುವಿನ ಸಾಕಿರೋವಂಥವ್ರು ರೋಡಿಗೆ ಬಿಡಬೇಡಿ. ಅದಕ್ಕೆ ಕೊಟ್ಟಿಗೆ ಮಾಡಿ ಅಲ್ಲೇ ಆಹಾರ ತಂದಾಕಿ ರೋಡಿಗೆ ಬಿಡಬೇಡಿ. ಏನಾದರೂ ರೋಡಲ್ಲಿ ಗಾಡಿಗಳು ಸಿಕ್ಕಿ ಹೆಚ್ಚು ಕಮ್ಮಿ ಆಕ್ಸಿಡೆಂಟಾಗಿ ಬಿದ್ದು ಸತ್ತೋದ್ರೆ ಅದು ನಮ್ಮಂಗೆ ಪ್ರಾಣಿ ಸ್ನೇಹಿತರೆ. ನಾವು ಜನಗಳು ಮಾತಾಡ್ತೀವಿ, ಅದು ಮೂಕ ಪ್ರಾಣಿ. ಅದು ಎಲ್ಲಿ ಯಾರಿಗಿಂತ ಕಷ್ಟ ಸುಖ ಹೇಳ್ಕೊಳತ್ತೆ ಸ್ನೇಹಿತರೆ. ದಯಮಾಡಿ ಹಸುವನ್ನು ರೋಡಿಗೆ ಬಿಡಬೇಡಿ. ದಯಮಾಡಿ ಕಳಕಳನೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ದಯಮಾಡಿ ಹಸುಗಳನ್ನ ರೋಡಿಗೆ ಬಿಡಬೇಡಿ ಪ್ಲೀಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. BBMPಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ನನ್ನ ದೊಡ್ಡ ಸಲ್ಯೂಟು ಸ್ನೇಹಿತರೆ. ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ. ಏನೇ ಕಸ ಇದ್ದರೂ ಕಚಡ ಎಂದೇ ಪ್ರತಿಯೊಂದು ಇದ್ರೂ ಕ್ಲೀನ್ ಮಾಡ್ತಾರೆ. ಈ ವಿಡಿಯೋ ನಿಮಗೇನೋ ಇಷ್ಟ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಖಂಡಿತ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟೇ ನಮಗೆ ಪ್ರೋತ್ಸಾಹ ಬೆಂಬಲ ಸಿಗುತ್ತೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.